ಮುಂದಿನ ಇಲಾಖೆ ಕಂದಾಯ. ರಾಜ್ಯದಲ್ಲಿ ಲೆಕ್ಕ ತಪ್ಪಿದೆ ಕಂದಾಯ ಇಲಾಖೆ. ಕಂದಾಯ ಇಲಾಖೆಯಲ್ಲಿ 11,145 ಹುದ್ದೆಗಳು ಖಾಲಿ ಇದೆ. ಈ ಪೈಕಿ ಗ್ರೇಡ್ 1 125, ಬಿ 435. ರಾಜ್ಯದಲ್ಲಿ ಕಂದಾಯ ಇಲಾಖೆ ಕೂಡ ಲೆಕ್ಕವನ್ನ ತಪ್ಪಿರುವಂಥದ್ದು ಕೃಷ್ಣ ಬೈರೇಗೌಡರು. ಒಟ್ಟಾರೆಯಾಗಿ ಬಿ ಗ್ರೇಡು, ಎ ಗ್ರೇಡು, ಸಿ ಗ್ರೇಡು ಅಂತ ನೋಡಿದ್ರು ಕೂಡ ಒಟ್ಟಾರೆಯಾಗಿ 11,145 ಹುದ್ದೆಗಳು ಖಾಲಿ ಇದೆ ಕಂದಾಯ ಇಲಾಖೆಯಲ್ಲಿ. ಈ ಪೈಕಿ ಎ ಗ್ರೇಡಲ್ಲಿ 125, ಬಿ ಗ್ರೇಡಲ್ಲಿ 435, ಸಿ ಗ್ರೇಡಲ್ಲಿ 6,690, ಡಿ ಗ್ರೇಡಲ್ಲಿ 3,895 ಹುದ್ದೆಗಳು ಖಾಲಿ ಇದೆ. ಕೃಷ್ಣ ಬೈರೇಗೌಡರು ಈ ಇಲಾಖೆಯ ಉಸ್ತುವಾರಿಗಳು, ಸಚಿವರು ಕೂಡ ಆಗಿರುವಂಥದ್ದು. ಒಂದಿಷ್ಟು ಆಕ್ಟಿವ್ ಆಗಿದ್ದಾರೆ, ಆಡಳಿತಾತ್ಮಕವಾಗಿ ಆಕ್ಟಿವ್ ಇದ್ದಾರೆ. ಬಟ್ ಈ ಹುದ್ದೆಗಳ ಭರ್ತಿಯಲ್ಲಿ ಯಾಕೋ ಹಿಂದೆ ಉಳಿದಿದ್ದಾರೆ. ಕಂದಾಯ ಇಲಾಖೆ ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯವನ್ನು ತಂದುಕೊಡುವಂಥ ಇಲಾಖೆ, ಆದಾಯದ ಮೂಲ ಕೂಡ ಹೌದು. ನೇರವಾಗಿ ಜನರಿಗೆ ಒಂದಿಷ್ಟು ಇಲಾಖೆಗಳು ಸಂಪರ್ಕ ಸಾಧಿಸ್ತವೆ, ನೇರವಾಗಿ ಒಂದಿಷ್ಟು ಜನರ ಜೊತೆ ಮಿಂಗಲ್ ಆಗಬೇಕಾಗುತ್ತೆ. ಒಂದಿಷ್ಟು ಇಲಾಖೆಗಳ ಪೈಕಿ ಕಂದಾಯ ಇಲಾಖೆ ಕೂಡ ಒಂದು. ಈ ಕಂದಾಯ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ರೆ ಎ ಗ್ರೇಡು 125, ಬಿ 435, ಸಿ ಗ್ರೇಡು 6,690, ಡಿ 3,895. ಒಟ್ಟಾರೆಯಾಗಿ 11,145 ಹುದ್ದೆಗಳು ಖಾಲಿ ಇರುವಂಥದ್ದು ಕಂದಾಯ ಇಲಾಖೆಯಲ್ಲಿ. ಹನುಮಂತ್, ಮುಖ್ಯವಾಗಿ ಕಂದಾಯ ಇಲಾಖೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಕಂದಾಯ ಇಲಾಖೆ ಬೇಕಾಗಿರುವಂಥದ್ದು. ರಾಜ್ಯಕ್ಕೂ ಬೇಕಿದೆ, ರಾಜ್ಯದ ಬೊಕ್ಕಸವನ್ನು ತುಂಬಿಸಬೇಕಂದ್ರೆ ಸರ್ಕಾರಕ್ಕೂ ಇಂಪಾರ್ಟೆಂಟು. ಜನರಿಗೂ ಕೂಡ ಬೇಕಾಗಿರುವಂಥದ್ದು, ಜನರು ಕೂಡ ಪಹಣಿ ಗಿಹಣಿ ಎಲ್ಲವೂ ತೆಗೆದುಕೊಂಡು ಬರಬೇಕಾಗಿರುತ್ತೆ. ಅಂದರೆ ನೇರವಾಗಿ ಜನರ ಜೊತೆ ಮಿಂಗಲ್ ಆಗುವಂಥ ಇಲಾಖೆ. ಬಟ್ ಹುದ್ದೆಗಳು ನೋಡಿದ್ರೆ ಖಾಲಿ ಇದೆ. ಖಂಡಿತ ಮಹೇಶ್, ಜನರ ಜೊತೆಗೆ ನೇರವಾಗಿ 1-to-1 ಇಲಾಖೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಆ ಕಾರಣಕ್ಕಾಗಿನೇ ಈ ಇಲಾಖೆಯನ್ನು ಕೊಡುವಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ಅಳೆದು ತೂಗಿ, ಯಾಕೆಂದ್ರೆ ಯಾವುದೇ ಒಂದು ಸರ್ಕಾರಕ್ಕೆ ಮೊದಲು ಆರೋಪ ಕೇಳಿ ಬರುವಂಥದ್ದು ಯಾವುದು, ಅಲ್ಲಿ ಜನರಿಗೆ ಎಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮೊದಲು ಗೊತ್ತಾಗುವಂಥದ್ದೇ ಕೆಳಗ ಕಂದಾಯ ಇಲಾಖೆಯ ಮೂಲಕ. ಹಾಗಾಗಿನೇ ಅಳೆದು ತೂಗಿ ಲೆಕ್ಕಾಚಾರ ಹಾಕಿನೇ ಕೃಷ್ಣ ಬೈರೇಗೌಡರನ್ನ ಆಯ್ಕೆ ಮಾಡಿರುವಂಥದ್ದು. ಒಂದು ಸಹಜವಾಗಿ ಅವರು ಆಕ್ಟಿವ್ ಆಗಿದೆ. ನೀವು ಹೇಳದಂತೆ ಆಡಳಿತಾತ್ಮಕವಾಗಿ ಅವರ ಬಗ್ಗೆ ಒಂದು ವಿಚಾರಗಳನ್ನು ಸಕ್ರಿಯವಾಗಿ ಚರ್ಚೆ ಮಾಡ್ತಾ ಇದ್ದಾರೆ, ಜಿಲ್ಲಾ ಪ್ರವಾಸಗಳನ್ನ ಮಾಡ್ತಾ ಇದ್ದಾರೆ, ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಆದ್ರೆ ತಿಳ್ಕೊಂಡಿರುವಂಥದ್ದು ಈಗ ಪ್ರಶ್ನೆ ಇರೋದೇನಂತಂದು ಹೇಳಿದ್ರೆ, ಆಯ್ತು ನಿಮ್ಗೆಲ್ಲ ಇದೆ, ಖಂಡಿತ ಆರ್ಥಿಕವಾಗಿ ಒಂದಷ್ಟು ಚಿಂತನೆಗಳು ಕೂಡ ನಿಮ್ಮಲ್ಲಿದೆ. ಆದರೆ ಇರುವಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಸಂದರ್ಭದಲ್ಲಿ, ಏಕೆಂದರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂತಂದು ಹೇಳಿದ್ರೆ, ಕಳೆದ ಕೆಲ ದಿನಗಳ ಹಿಂದೆ CM ಸಿದ್ದರಾಮಯ್ಯ ಅವರು ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೆಚ್ಚು ಕೇಳಿ ಬಂದಿರುವಂತಹ ಸಮಸ್ಯೆಗಳೇನಂತಂದು ಹೇಳಿದ್ರೆ ಪಾಣಿ ನೀಡುವುದು. ಹೌದು, ಪಾಣಿ ನೀಡುವಂತ ಸಮಸ್ಯೆ ವಿಚಾರಗಳನ್ನ ತಹಶೀಲ್ದಾರ್ಗಳ ಕೈಗೆ ಸಿಗಲ್ಲ ಅನ್ನುವಂಥ ವಿಚಾರಗಳಾಗಿರ್ಬೋದು, ಮತ್ತೆ ಅಲ್ಲಿರುವಂತ ಅಧಿಕಾರಿಗಳು ಸ್ಪಂದನೆ ಮಾಡ್ತಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಯಾವುದೋ ಒಂದು ಕುಗ್ರಾಮದಿಂದ ಬೆಂಗಳೂರಿನವರೆಗೂ ಕೂಡ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತ ಕಾರಣಕ್ಕಾಗಿನೇ CM ಸಿದ್ದರಾಮಯ್ಯ ಅವರು ಹೇಳಿದ್ರು. ಯಾಡ್ ಮಾಡಬಹುದಾದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ, ವಿಜಯಪುರದಲ್ಲಿ ಇರುವಂತ DC ಕಾಲ್ ಮಾಡಿ ಹೇಳ್ತಾರೆ, ಏನ್ರಿ ಪಾಣಿ ತೆಗೆದುಕೊಳ್ಳಕ್ಕೆ ನನ್ನ ಹತ್ರ ಬರ್ಬೇಕಾ ಅಂತ ಹೇಳಿ. ಅಂದ್ರೆ ಆ ರೀತಿಯಾಗಿರುವಂತದ್ದು. ಇಲ್ಲಿ ಎಕ್ಸಾಂಪಲ್ ಕೊಡೋದಾದ್ರೆ, ವಿಜಯಪುರದಿಂದ ಒಬ್ಬ ರೈತ ಬಂದಿರುವಂತದ್ದು ಬೆಂಗಳೂರಿಗೆ ಪಹಣಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಆ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಖಂಡಿತ, ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದಿದ್ದು. ಒಂದು ನಿಮಗೆ ಒಂದು ಸಣ್ಣ ಪ್ರಾಬ್ಲಮ್ ಅಲ್ಲಿರುವಂಥದ್ದು, ಮತ್ತೆ ಅನೇಕ ರೀತಿಯಾಗಿ ಇಲ್ಲಿ ಹುದ್ದೆಗಳು ಖಾಲಿ ಇರುವುದರಿಂದ ಬರುವಂಥ ಸಮಸ್ಯೆ ಏನಂತಂದು ಹೇಳಿದ್ರೆ, ಯಾರೋ ಲಿಟಿಗೇಷನ್ ಪ್ರಾಪರ್ಟಿಗಳು ಸಾಕಷ್ಟು ಭೂ ಅವ್ಯವಹಾರಗಳು ನಡೀತಾ ಇದ್ದಾವೆ, ಅದ್ರ ಮೇಲೆ ಕಂಡು ಹಿಡಿಯುವಂಥವ್ರು ಯಾರು? ಭೂ ಅವ್ಯವಹಾರಗಳು ಬೆಂಗಳೂರು ಅಂತ ಸಂದರ್ಭದಲ್ಲಿ ಸಿಟಿಗಳಲ್ಲಿ ನಾವು ನೋಡುವಂಥದ್ದಾದ್ರೆ ದಿನನಿತ್ಯ ಒಂದಲ್ಲ ಒಂದು ಪ್ರಕರಣಗಳು ಇದ್ದೇ ಇರ್ತವೆ. ನೀವು ಒಬ್ಬ ಅಧಿಕಾರಿ ಇದ್ರೆ, ಈಗಿರುವಂತಹ ಅಧಿಕಾರಿಗಳು ಅಂತ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡೋದು, ಆ ಪ್ರಮಾಣ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಜನರಿಗೆ ಸಮಸ್ಯೆ ಇರುವಂಥದ್ದು, ಯಾವುದೋ ಒಂದು ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತಂದು ಹೇಳಿದ್ರೆ, ಈಗ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಯಾವುದೋ ಒಂದು ಜಾತಿ ಸರ್ಟಿಫಿಕೇಟೋ ಅಥವಾ ಇನ್ಕಮ್ ಸರ್ಟಿಫಿಕೇಟೋ ಮಾಡಿಸ್ಬೇಕು ಅಂತಂದು ಹೇಳಿದ್ರೆ ಇನ್ ಟೈಮ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದು ಹೇಳಿದ್ರೆ ಯಾರು ಸ್ಪಂದನೆ? ಅದರ ಸಮಸ್ಯೆ ನೇರವಾಗಿ ಜನರಿಗೆ ತಟ್ಟುತ್ತೆ. ಆ ಜನರಿಗೆ ನೇರವಾಗಿ ಸಮಸ್ಯೆ ತಟ್ಟಿದ್ರೆ ಬೇರೆ ಯಾರಿಗೂ ಶಾಪ ಹಾಕಲ್ಲ ಸ್ವಾಮಿ, ಸರ್ಕಾರಕ್ಕೆ ಶಾಪ ಹಾಕ್ತಾರೆ. ಮೊದಲಿಗೆ ಈ ಸರ್ಕಾರ ಸರಿ ಇಲ್ಲಪ್ಪ, ಯಾಕೆಂತಂದು ಹೇಳಿದ್ರೆ ಅವರಿಗೆ ನಮಗೆ ಅದು ನೋಡುವಂಥ ದೃಷ್ಟಿಕೋನದಲ್ಲಿ ಏನಾಗುತ್ತೆ, ಒಂದು ಸರ್ಟಿಫಿಕೇಟ್ ಅಷ್ಟೇ, ಆದರೆ ಅದೇ ಸರ್ಟಿಫಿಕೇಟ್ ಅವರ ಭವಿಷ್ಯವನ್ನು ರೂಪಿಸ್ತಾ ಇರ್ತದೆ ಕೆಲವೊಂದು ಸಂದರ್ಭದಲ್ಲಿ. ಹಾಗಾಗಿ ಅಷ್ಟು ಸಿಟ್ಟನ್ನು ಜನರು ಹೊರಗಡೆ ಹಾಕ್ತಾರೆ. ಸೊ ಆ ಸಿಟ್ಟನ್ನು ಹೊರ ಹಾಕಬೇಕು, ಅದನ್ನ ಕಡಿಮೆ ಮಾಡಬೇಕು ಅಂತಂದು ಹೇಳಿದ್ರೆ ನೀವು ಜನರಿಗೆ ಅನೇಕ ರೀತಿಯ ಈಗಾಗಲೇ ಮಳೆ ಹಾನಿ ವಿಚಾರಕ್ಕೆ ಬಂದು ಮಾತನಾಡುವಂಥ ಸಂದರ್ಭದಲ್ಲಿ ಅದ್ಭುತವಾಗಿ ಮಾತಾಡಿದ್ರು. ಅನೇಕ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ, ಅದಕ್ಕಾಗಿ 270 ಕೋಟಿ ಈಗ ಪರಿಹಾರ ನಿಧಿಯನ್ನು ಕೊಟ್ಟಿದ್ದೀವಿ ಅಂತಂದು ಹೇಳಿದ್ದಾರೆ. ಆನ್ಲೈನ್ ಮೂಲಕ ವ್ಯವಸ್ಥೆಯನ್ನು ಮಾಡ್ತಾರೆ. ನೀವು ಭೂ ದಾಖಲೆ ಏನಿದೆ ಅದನ್ನು ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅನೇಕ ಸುಧಾರಣೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ
ನೀವು ತೆಗೆದುಕೊಂಡಂತಹ ಸುಧಾರಣೆ ಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಜನ ಬೇಕಲ್ಲ. ಹೌದು. ಆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಜನ ಬೇಕು ಅಂತ ಹೇಳಿದ್ರೆ ನೀವು ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಸೊ ಮೊನ್ನೆನೂ ಅಷ್ಟು ಮಾತನಾಡುವಂತ ಸಂದರ್ಭದಲ್ಲಿ ಸರ್ಕಾರ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಮಾತನಾಡುವಂಥದ್ದು. ಈಗ ಭೂಕುಸಿತ ಆಯ್ತು, ಭೂಕುಸಿತ ಆದಂತ ಸಂದರ್ಭದಲ್ಲಿ ಯಾವೆಲ್ಲ ಮುಂದೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದ್ದೀರಿ. ಆದ್ರೆ ಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂತಂದ್ರೆ ಹುದ್ದೆಗಳು ಭರ್ತಿ ಮಾಡಬೇಕು. ಸೊ ಹಾಗಾಗಿ ಮಾಡಿದ್ರೆ ಅನುಕೂಲ, ಮತ್ತೆ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ಬರುತ್ತೆ. ನಾನು ಆಗ್ಲೇ ಅಂತಂದು ಹೇಳಿದ್ರೆ ಶಿಕ್ಷಣ ಇಲಾಖೆ ಆಗಿರ್ಬೋದು, ಕಂದಾಯ ಇದು ಅಬಕಾರಿ ಇಲಾಖೆ ಆಗಿರ್ಬೋದು, ಅದೇ ರೀತಿಯಾಗಿ ಮಾಹಿತಿ ತಂತ್ರ ITBT ಆಗಿರ್ಬೋದು, ಬೇರೆ ಬೇರೆ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳನ್ನು ಹೊರತುಪಡಿಸಿದ್ರೆ ಈ ಇಲಾಖೆ ನೇರವಾಗಿ ಜನರ ಜೊತೆಗೆ 1 to 1 ಇದೆ. ಸೊ ಹಂಗಾಗಿ ನೀವು ಜನರ ಜೊತೆಗೆ 1 to 1 ಇರುವಂಥ ಕಾರಣಕ್ಕಾಗಿ ನಿಮ್ಮ ಮಧ್ಯದಲ್ಲಿರುವಂತಹ ಅಧಿಕಾರಿಗಳು, ಜನರು ಮತ್ತು ಸರ್ಕಾರ, ಜನ ಮತ್ತು ಸರ್ಕಾರದ ಮಧ್ಯದಲ್ಲಿ ಅಧಿಕಾರಿಗಳಿದ್ದು ನೀವು ಯಾವತ್ತೂ ಕೂಡ ಯಾವುದೇ ಒಂದು ಸರ್ಕಾರ ನೋಡು ಮೊದಲಿಗೆ ಅಧಿಕಾರಿಗಳನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ. ಯಾಕೆ ಅಂತಂದ ಹೇಳಿದ್ರೆ ಯಾವುದೇ ಒಂದು ಸರ್ಕಾರದ ನಿಲುವುಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಅದು ಸಕ್ಸಸ್ ಕಾಣಬೇಕು ಅಂತಂದು ಹೇಳಿದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಧಿಕಾರಿಗಳು ಇದ್ದಾಗ ಮಾತ್ರ, ಆ ಅಧಿಕಾರಿಗಳ ಹಿತಾಸಕ್ತಿ ಚೆನ್ನಾಗಿದ್ರೆ ಮಾತ್ರ ಆ ಒಂದು ಕೆಲಸ ಇಂಪ್ಲಿಮೆಂಟ್ ಆಗುತ್ತೆ. ಆ ಮೂಲಕ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡುತ್ತೆ, ಒಳ್ಳೆ ಹೆಸರು ಬರುತ್ತೆ. ಹಾಗಾಗಿ ಕಂದಾಯ ಇಲಾಖೆಯನ್ನ ಗಮನ ಹರಿಸಿ ಕೃಷ್ಣ ಬೈರೇಗೌಡರು ಕೂಡ ಈ ಒಂದು ಇಲಾಖೆ ಹುದ್ದೆಗಳೇನು ಖಾಲಿ ಇದಾವೆ ಅದನ್ನ ಭರ್ತಿ ಮಾಡುವಂತ ಕೆಲಸಗಳನ್ನ ಮಾಡಬೇಕು. ಇದು ಒಟ್ಟಾರೆಯಾಗಿ ಈ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಅಂತಿಮವಾಗಿ ಚರ್ಚೆಗೆ ಹೋಗೋಣ ಆರ್ಥಿಕ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ. ಯಾಕಂತಂದು ಹೇಳಿದ್ರೆ ಆರ್ಥಿಕ ಇಲಾಖೆ ಸ್ವತಃ CM ಸಿದ್ದರಾಮಯ್ಯ ಅವರ ಬಳಿ ಇರುವಂತ ಕಾರಣಕ್ಕಾಗಿ ಆ ಒಂದು ವಿಚಾರ ಚರ್ಚೆ ಮಾಡಲೇಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಕಂದಾಯ ಇಲಾಖೆ ಅಂತ ಹೇಳಿದ್ರೆ ನಿಮ್ಗೆ ಜನರು ಎಲ್ಲಿ ಬೇಕಾದ್ರೂ ಇರೋದಿಲ್ಲ. ಬಟ್ ನಿಮ್ಗೆ ಬೇರೆ ಬೇರೆ ಇಲಾಖೆಗೆ ಹೋದ್ರೆ ಜನರು ತುಂಬಾ ಕಾಣಿಸೋದಿಲ್ಲ. ಬಟ್ ನೀವು ಯಾವುದೇ ದಿನ ಆಗಿರ್ಲಿ ಒಂದು ಇಲಾಖೆಯಲ್ಲಿ ಅಥವಾ ಒಂದು ಸೌಧದಲ್ಲಿ ಜನರು ಇರ್ತಾರೆ ಅಂದ್ರೆ ಅದು ಕಂದಾಯ ಇಲಾಖೆ ಅಂತ ಹೇಳಿ. ಒಂದಿಲ್ಲ ಒಂದು ಕೆಲಸಕ್ಕೆ ಬಂದಿರ್ತಾರೆ ಜನರು ನೇರವಾಗಿ. ಬಟ್ ಅಲ್ಲಿ ಸ್ಪಂದನೆ ಹೇಗಿರುತ್ತೆ ಅಂತ ಹೇಳಿ ನೋಡಿ, ಒಂದು ಇಂಟರ್ಲಿಂಕ್ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಕಂದಾಯ ಇಲಾಖೆಯಲ್ಲಿ ಏನಾದರೂ ಅಧಿಕಾರಿಗಳು ಸರಿಯಾಗಿ ವರ್ತಿಸಿಲ್ಲ ಅಥವಾ ಸರಿಯಾಗಿ ನಡೆದುಕೊಂಡಿಲ್ಲ ಅಂತ ಹೇಳಿದ್ರೆ ಅದು ರೈತ ಹೋರಾಟಕ್ಕೂ ಕೂಡ ಸಾಕ್ಷಿ ಆಗುತ್ತೆ. ಎಷ್ಟೋ ಪ್ರಕರಣಗಳಿರುವಂಥದ್ದು, ಮುಖ್ಯವಾಗಿ ಪಹಣಿ ಆಗಿರ್ಬೋದು, ರೈತರಿಗೆ ಸಂಬಂಧಪಟ್ಟಂತೆ ಈ ಹೋರಾಟ ನಡೆಯುತ್ತಲ್ವಾ, ಅಲ್ಲಿ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಈ ಅಧಿಕಾರಿಗಳಿಂದ. ಯಾಕೆ ಅಧಿಕಾರಿಗಳು ಅಂತ ಹೇಳಿದ್ರೆ ನಿಮಗೆ ತುಂಬಾ ಪ್ರೆಷರ್ ಇರುತ್ತೆ. ಜನ ಬರ್ತಾನೆ ಇರ್ತಾರೆ, ನಿಮಗೆ ಟಪಾಲಲ್ಲಿ ಅಪ್ಲಿಕೇಶನ್ಸ್ ಆಗ್ತಾನೆ ಇರ್ತಾರೆ. ಅವ್ರನ್ನ ಯಾವ ರೀತಿ ಸಾಲ್ವ್ ಆಗುತ್ತೆ ಅಂತ ಹೇಳಿ, ಒಂದು ಪಹಣಿ ಬೇಕಾದರೂ ಎಷ್ಟೋ ದಿನ ವೇಟ್ ಮಾಡುವಂಥದ್ದು ಇರುತ್ತೆ. ಯಾಕೆ ಈ ತರ ಡಿಲೇ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಸಿಬ್ಬಂದಿ ಇರೋದಿಲ್ಲ. ಇದನ್ನ ಗಮನ ಹರಿಸಬೇಕಾಗಿರುವಂಥದ್ದು ಮುಖ್ಯವಾಗಿ ಈ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ. ಶುರುವಾಗುತ್ತೆ ಎಲ್ಲಿಂದ? ಅದೇ ಕಂದಾಯ ಇಲಾಖೆಯಿಂದ. ಅಂದ್ರೆ ಇರುವಂತ ಅಧಿಕಾರಿಗಳು ಒತ್ತಡದಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಇರುವಂತ ಕಾರಣಕ್ಕೆ ಎಲ್ಲರೂ ಕೂಡ ಒತ್ತಡದಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಬಂದಾಗ ನಾವು ಆ ಚರ್ಚೆ ಪೂರ್ಣವಾಗಲ್ಲ. ಕೆಲವೊಂದು ಅಧಿಕಾರಿಗಳು ರಿಲ್ಯಾಕ್ಸ್ ಆಗಿದ್ದಾರೆ. ಆದ್ರೆ ಇರುವಂತಹ ಅಧಿಕಾರಿಗಳಿಗೆ ಅಧಿಕಾರದ ಒಂದು ಕೆಲಸದ ಒತ್ತಡ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ಆಗಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಭೂ ಸಮೀಕ್ಷೆ ಮಾಡೋದಂತದ್ದಾಗಿರ್ಬೋದು, ರೈತರ ಜೊತೆಗೆ ನೇರವಾಗಿ ಸಂಪರ್ಕ, ಅವರು ಪರಿಹಾರ ನಿಧಿಯನ್ನ ನೀಡುವಂತ ವಿಚಾರ ಆಗಿರ್ಬೋದು. ಅನೇಕ ರೈತರ ಆತ್ಮಹತ್ಯೆಗಳು, ಎಷ್ಟೋ ಜನ ನಮಗೆ ಪರಿಹಾರ ಸರಿಯಾಗಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿನೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸೊ ನೀವು ಆ ಆತ್ಮಹತ್ಯೆನ ಒಬ್ಬ ಅಧಿಕಾರಿ ಇದ್ರೆ ಅಂತಂದ್ರೆ ಅದ್ರ ಪ್ರಮಾಣ ಕಡಿಮೆ ಆಗುತ್ತೆ. ನೀವು ಎಲ್ಲೋ ರಾಜ್ಯದ ಮೂಲೆಯಲ್ಲಿರುವಂತಹ ಸಮಸ್ಯೆ ಬಗೆಹರಿಸಲಿಕ್ಕೆ ನೀವೇ ಹೋಗ್ಬೇಕಾಗಿಲ್ಲ, ನಿಮ್ಮ ಪ್ರತಿನಿಧಿಗಳು ಹೋಗ್ಬೇಕು. ಅಂದ್ರೆ ನಿಮ್ಮ ಪ್ರತಿನಿಧಿಗಳು ಯಾರು? ಸರ್ಕಾರದ ಪ್ರತಿನಿಧಿಗಳು ಯಾರು? ಒಂದ್ ಕಡೆ ರಾಜಕೀಯ ಪ್ರತಿನಿಧಿಗಳು ನೀವು ಆದ್ರೆ ಆಡಳಿತಾತ್ಮಕ ಪ್ರತಿನಿಧಿಗಳು ಯಾರು? ಅಧಿಕಾರಿಗಳು. ಸೊ ಆ ಕಾರಣಕ್ಕಾಗಿ ಅಧಿಕಾರಿಗಳ ಹುದ್ದೆಗಳು ಏನ್ ಖಾಲಿ ಇದಾವೆ ಅದನ್ನ ಭರ್ತಿ ಮಾಡುವಂತದ್ದು ಅವಶ್ಯಕತೆ ಇದೆ ಅನ್ನುವಂಥದ್ದು ಮಾತು. ಎಸ್ ವೀಕ್ಷಕರೇ, ಕಂದಾಯ ಇಲಾಖೆಯ ಸಚಿವರು ಕೃಷ್ಣ ಬೈರೇಗೌಡರು ಆಕ್ಟಿವ್ ಆಗಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿ ಮಾಡುವಲ್ಲಿ ಆಕ್ಟಿವ್ ಆದ್ರೆ ನಿಜಕ್ಕೂ ಕೂಡ ರಾಜ್ಯದ ಜನರು ಖುಷಿ ಪಡುವಂತಹ ವಿಚಾರವಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಆಫ್ಟರ್ ಎ ಶೋ.